ಓಂ ಶಾಂತಿ. ಗೆಳೆಯರೇ, ಮಿತ್ರರೇ, ವೀಕ್ಷಕರೇ, ಅಭಿಮಾನಿಗಳೇ, ಹಾಗೆ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶನಿ ಅಥವಾ ಶನಿ ಕಾಟ ಅಥವಾ ಶನೇಶ್ವರ ಅಥವಾ ಶನಿದೇವ ಜಗತ್ತಿನಲ್ಲಿ ಎಲ್ಲರೂ ಸುಖ ಸಂತೋಷ ಆನಂದವನ್ನು ಇಷ್ಟಪಡ್ತಾರೆ. ಯಾರೂ ಕಷ್ಟನ ಇಷ್ಟಪಡಲ್ಲ. ಕಷ್ಟಗಳು ಯಾಕೆ ಬರುತ್ತೆ ಹಂಗಾರೆ? ಒಂದು 5 ಕಾರಣದಿಂದ ಕಷ್ಟಗಳು ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ? ಕಷ್ಟಗಳು ಒಂದು 5 ಕಾರಣ ಇರುತ್ತೆ. ಒಂದು, ನಾವೇ ಮಾಡ್ಕೊಳ್ಳೋ ಬೇಜವಾಬ್ದಾರಿ ಇರ್ಬೋದು. ಒಂದನೇದು ಬೇಜವಾಬ್ದಾರಿಯಿಂದ ನಾವು ತಗೊಳ್ಳೋ ನಿರ್ಧಾರಗಳು, ನಾವು ತಗೊಳ್ತಕ್ಕಂಥ ಒಂದು ತೀರ್ಮಾನಗಳು ಸರಿ ಇಲ್ಲದೆ ಇರ್ಬೋದು. ಆವಾಗ ನಮ್ಮ ಕೆಲಸ ಕಾರ್ಯಗಳು ಫೈಲರ್ ಆಗಿ ನಮಗೆ ಕಷ್ಟ ಬರುತ್ತೆ. ಇದು ಒಂದು ವಿಧ. ಎರಡನೇದು ಆತರ ಪಡ್ತಕ್ಕಂಥದ್ದು. ಆತರ, ಬೇಜವಾಬ್ದಾರಿ, ಆಲಸ್ಯ, ಮುಜುಗರ, ಸಂಕೋಚ, ಅಥವಾ ಇನ್ನೇನೋ ಒಂದು ತಮೋ ಪ್ರವೃತ್ತಿ ಅಂತ ಕೂಡ ನಾವು ಹೇಳ್ಬೋದು. ದಡ್ಡತನ ಅಂತೀವಲ್ಲ, ಇದರಿಂದನೂ ಕಷ್ಟಗಳು ಬರುತ್ತೆ ಅಲ್ವಾ? ಅಂದರೆ ನಮ್ಮಿಂದ ಕಷ್ಟಗಳು ನಮಗೆ ಸುತ್ತಕೊಳ್ತವೆ. ಇನ್ನು ಇದು ಬಿಟ್ಟು ಇನ್ನೇನಿರುತ್ತೆ? ಯಾರೋ ನಮ್ಮ ಪೂರ್ವಿಕರು, ತಾತನೋ ಮುತ್ತಾತನೋ ಅಜ್ಜಿನೋ ಅಪ್ಪನೋ ಅಮ್ಮನೋ ಯಾರೋ ಮಾಡಿದ ಪಾಪ, ಅವರು ಮಾಡಿದ್ದು ನಮ್ಮ ಸುತ್ತಕೊಳ್ಳುತ್ತೆ. ಯಾವ ರೀತಿ? ಅವರು ಸಂಪಾದನೆ ಮಾಡಿರೋ ಆಸ್ತಿ, ಬಂಗಾರ, ಒಡವೆ, ದನ ಕರು, ಇನ್ನೊಂದು ಮತ್ತೊಂದು, ಅವರೇನೋ ಸಂಪಾದನೆ ಮಾಡಿರ್ತಾರೆ ಪಾಪ ಕರ್ಮಗಳಲ್ಲಿ. ಅದು ಪಿತ್ರಾರ್ಜಿತವಾಗಿ ತಾತ ಮುತ್ತಾತ ಅವರಿಂದ, ತಾತ ಮುತ್ತಾತ ಅವರಿಂದ, ಅಪ್ಪ ಅಮ್ಮ ಅವರಿಂದ ನಮಗೆ ಬಂದಿರುತ್ತೆ. ಆವಾಗ ಆ ಕರ್ಮ ಸುತ್ಕೊಂಡ್ತದೆ ನಮಗೂ ಕೂಡ. ಇದು ಒಂದು ರೀತಿ. ಎರಡನೇದು ನಮ್ಮ ಶತ್ರುಗಳ ಕಾಟ. ಉದ್ದೇಶಪೂರ್ವಕವಾಗಿ ಕೆಟ್ಟವರು ಒಳ್ಳೆಯವ್ರ ಮೇಲೆ ಆಕ್ರಮಣ ಮಾಡೋದು, ದಾಳಿ ಮಾಡೋದು, ಒಳ್ಳೆಯವ್ರನ್ನ ಪಾತಾಳಕ್ಕೆ ತುಳಿದು ಅವ್ರು ಉದ್ಧಾರ ಆಗೋದು. ಆವಾಗ ಯಾರಿಗೆ ಕಷ್ಟ? ಒಳ್ಳೆಯವ್ರಿಗೆ. ಈ ರೀತಿ ಕಷ್ಟಗಳು ಬರುತ್ತೆ. ಆದರೆ ಪ್ರತಿ ಕಷ್ಟಕ್ಕೂ ಕಾರಣ ಏನು ಅಂತ ನೋಡಿದಾಗ ಒಂದೊಂದು ಇರುತ್ತೆ. ಆದರೆ ನಿಜ ಹೇಳಬೇಕಂದ್ರೆ ಈ ಕಷ್ಟಗಳಿಂದ ನಾವು ಪಾರಾಗಬೇಕಾದ್ರೆ ಸಹಾಯ ಬೇಕು. ಯಾರು ಸಹಾಯ ಬೇಕು? ಆ ಭಗವತಿ, ಆದಿಶಕ್ತಿ, ಪರಾಶಕ್ತಿ, ತ್ರಿಮೂರ್ತಿ ಶಕ್ತಿ, ವಿಘ್ನೇಶ್ವರ, ಕುಮಾರಸ್ವಾಮಿ ಶಕ್ತಿ, ಹಾಗೆ ಆ ಜಗನ್ಮಾತೆ ಸರಸ್ವತಿ, ಬ್ರಾಹ್ಮಿ ಶಕ್ತಿ ಜೊತೆಗೆ ಇಷ್ಟಿದ್ರೆ ಸಾಕಾ ಅಂತ ನೋಡಿದಾಗ ಆಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ಮಾಡ್ತೀವಿ. ಅದನ್ನು ಕ್ಷಮಿಸ್ಬೇಕಲ್ಲ. ಒಬ್ಬ ದೈವ ಇರ್ತಾನೆ. ಪ್ರತಿಯೊಂದಕ್ಕೂ ಆಧ್ಯಾತ್ಮದಲ್ಲಿ, ಪಾರಮಾರ್ಥಿಕ ಮಾರ್ಗದಲ್ಲಿ ಒಂದೊಂದು ದೇವರು ಇರ್ತಾರೆ, ಒಂದೊಂದು ದೇವತಾ ಶಕ್ತಿ ಇರುತ್ತೆ. ಹಾಗೆ ಯಾರು ಅಹಂಕಾರ ಪಡ್ತಾರೆ, ಯಾರು ದುರಾಸೆ ಪಡ್ತಾರೆ, ಯಾರು ದುರಾಲೋಚನೆ ಮಾಡ್ತಾರೆ, ಯಾರು ಅನೈತಿಕ ಅಕ್ರಮ ದುರಾಕ್ರಮಣ ಮಾಡ್ತಾರೆ, ಅಂಥವ್ರಿಗೆ ಶಿಕ್ಷೆ ಕೊಡೋಕ್ಕೆ ಒಂದು ದೇವರು ಇರ್ತಾನೆ. ಅವನೇ ಶ್ರೀ ಶನಿ ಮಹಾತ್ಮ ದೇವರು. ಈ ಮಹಾನುಭಾವ ಹೇಗಪ್ಪ ಅಂದರೆ, ಈ ಒಂದು ಹೆಂಗಪ್ಪ ಹಿಸ್ಟ್ರಿ ಅಂದರೆ, ಸೂರ್ಯ ಭಗವಾನ ನಿಮ್ಗೆ ಗೊತ್ತು. ಸೂರ್ಯದೇವ, ಸಂಧ್ಯಾ ಮಾತೆ, ಛಾಯಾ ಮಾತೆ, ಈ ಸೂರ್ಯ ಭಗವಾನ. ಅವರಲ್ಲಿ ಛಾಯಾ ಮಾತೆಯ ಮಗ ಈ ಶನೇಶ್ವರ ದೇವ. ಈತ ಹುಟ್ಟಿದಾಗ ಅವ್ರ ತಂದೆ ಮಗನ್ನ ನೋಡೋಕ್ಕೆ ಬರ್ತಾನೆ. ಸೂರ್ಯ ಭಗವಾನನ ಕಿರಣಗಳು ಈತನಿಗೆ ಇಷ್ಟ ಆಗಲ್ಲ. ಆತನ ಜ್ಞಾನ, ಆತನ ತಿಳುವಳಿಕೆ, ಆತನ ವಿಪರೀತವಾದ ಒಂದು ಶುದ್ಧತೆ, ಅಂದರೆ ದೇವತಾ ಶುದ್ಧತೆ, ಅಂದರೆ ಭಾಳ ನಾಜೂಕಾಗಿರೋದು ಅಂತಿರಲ್ಲ ನೀವು, ಶುದ್ಧವಾಗಿರೋದು ಅಂತಿರಲ್ಲ, ಅದು ದೇವತೆಗಳ ಕರ್ತವ್ಯ. ಅದು ಯಾಕೋ ಶನೇಶ್ವರನಿಗೆ ಒಂಥರ ಮುಜುಗರಕ್ಕೆ ತರುತ್ತೆ, ಏನೋ ಒಂಥರ ಬೇಸರ ತರುತ್ತೆ. ಹಾಗೆ ಆತನ ಕ್ಯಾರೆಕ್ಟ್ರು, ಅವರಪ್ಪ ಭಾಳ ಸ್ಟ್ರಿಕ್ಟು. ಅದನ್ನೆಲ್ಲ ನೋಡಿದಾಗ ಶನೇಶ್ವರನಿಗೆ ಯಾಕೋ ಸರಿ ಅಂತ ಅನಿಸಲ್ಲ. ಆದರೆ ಶನೇಶ್ವರ ಹೆಂಗಪ್ಪ ಅಂದರೆ, ಹುಟ್ಟಿದ ತಕ್ಷಣವೇ ತುಂಬ ವಕ್ರವಾಗಿ, ವಕ್ರ ಅಂದರೆ ತುಂಬ ಏನೋ ಒಂದು ಕಾಟ ಕೊಡ್ತಾರಲ್ಲಪ್ಪ ಬೇರೆಯವರು. ಆವಾಗ ನಾವು ಬೈತೀವಿ ಕೆಲವ್ರಿಗೆ, ಏನಯ್ಯ ಕಾಟ ನಿಂದು, ಯಾಕಯ್ಯ ನಿಂದ ದುರ್ಬುದ್ಧಿ, ಯಾಕಯ್ಯ ಸುಮ್ಮನೆ ನೀನು ತಲೆ ತಿಂತೀಯ ಅಂತೀವಲ್ಲ. ಹಾಗೆ ಈ ಶನೇಶ್ವರ ಹೆಂಗಪ್ಪ ಅಂದರೆ, ಪ್ರತಿಯೊಂದು ಕೂತರು ತಪ್ಪೆ, ನಿಂತರೂ ತಪ್ಪೆ, ಓಡಾಡಿದ್ರೆ ತಪ್ಪೆ, ಮಾತಾಡೋದು ತಪ್ಪೆ, ಆ ರೀತಿ ತಪ್ಪುಗಳು ಎಣಿಸೋದು ಸ್ವಭಾವ ಶನೇಶ್ವರನಿಗೆ. ಅವರಪ್ಪನು ಅವ್ರದ್ದೇ ಆದ ಜೀವನ ದೇವತೆಗಳದ್ದು. ದೇವತೆಗಳೇನು ತಿಂತಾರೆ, ಕುಡಿತಾರೆ, ಲೈಫ್ ಎಂಜಾಯ್ ಮಾಡ್ತಾರೆ. ಇದೆಲ್ಲ ಶನೇಶ್ವರನಿಗೆ ಇಡಿಸಲ್ಲ. ಶನೇಶ್ವರ ಏನಿದ್ರು ಸರಳವಾಗಿ
ಸುಂದರವಾಗಿ ಆದಷ್ಟು ಇದ್ದಿದ್ದರಲ್ಲಿ ಮೇಂಟೈನ್ ಮಾಡೋಕ್ಕೆ ಒಂದು ಪರಿಜ್ಞಾನ ಶನೈಶ್ವರನಿಗೆ. ಬಡವರು, ದೀನರು, ದಲಿತರು ಅನ್ನೋದು ಶನೈಶ್ವರನ ಮೈಂಡ್. ಆದರೆ ಸೂರ್ಯ ಭಗವಾನ ದೇವತೆಗಳ ಪರವಾಗಿ, ದೇವತೆಗಳು ಶ್ರೀಮಂತರು ಇರೋರು, ಶುದ್ಧವಾಗಿ ಇರೋರು, ಆಡಂಬರ ಹಾಗೆ ವೈಭವಪೇತ ಜೀವನ ಅವ್ರದ್ದು ದೇವತೆಗಳದ್ದು. ಇದು ಶನೈಶ್ವರನಿಗೆ ಅಷ್ಟು ಇಡಿಸಲ್ಲ. ಅದಕ್ಕೆ ಚಿಕ್ಕ ಹುಡುಗ ಶನೈಶ್ವರ, ಅಪ್ಪ ದೊಡ್ಡವನು, ಅಪ್ಪ ಮಗನಿಗೆ ಸ್ವಲ್ಪ ಕ್ಯಾರೆಕ್ಟ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅದು ಅವ್ರ ಅಪ್ಪನಿಗೆ ಇಡಿಸಲ್ಲ. ಮತ್ತು ಇಬ್ಬರ ಮಧ್ಯೆ ಆಗಾಗ ಮಾತು ನಡೀತದೆ. ಸೂರ್ಯ ಭಗವಾನ್ ಮಾತುಗಳು ಮಗ ಕೇಳೋದಿಲ್ಲ. ಸೂರ್ಯ ಭಗವಾನ ಶಿಸ್ತು ಮಗನಿಗೆ ಇಡಿಸಲ್ಲ. ಆತಂದು ಏನಿದ್ರು ಸಂಸ್ಕಾರ, ಸಂಸ್ಕೃತಿ, ಶುದ್ಧತೆ, ಸ್ಟ್ಯಾಂಡರ್ಡು ಸೂರ್ಯ ಭಗವಾನ್ ದೇವತೆಗಳಲ್ವಾ, ದೇವತೆಗಳಲ್ಲಿ ಒಬ್ಬನಲ್ವಾ ಅದಕ್ಕೆ. ಆದರೆ ಮಗನಿಗೆ ಆತ ಇಡಿಸಲ್ಲ. ಅದಕ್ಕೆ ಇಬ್ಬರ ಮಧ್ಯೆ ಜಗಳಗಳು, ಕಷ್ಟ ಶುರುವಾಗ್ತದೆ, ಗಲಾಟೆ ಆಗುತ್ತೆ. ಲಾಸ್ಟಿಗೆ ಅದು ಈ ಕೋಪಕ್ಕೆ ತಿರುಗಿ ಒಂದು ಭಯಾನಕ ಗಲಾಟೆನೇ ಆಗುತ್ತೆ. ಆವಾಗ ಶನೈಶ್ವರನ ಪರವಾಗಿ ಒಂದಷ್ಟು ಜನ ನಿಂತ್ಕೊಳ್ತಾರೆ. ಯಾರು? ಈ ಕೊಳಕು ತುಂಬ ಬಡವರು, ತಮೋ ಪ್ರವೃತ್ತಿ ಅಂದರೆ ದೈತ್ಯರು, ದಾನವರು ಅಂತಿರಲ್ಲ, ಹಾಗೆ ನಾಗದೇವತೆಗಳು, ಹಾಗೆ ವೃಶ್ಚಿಕ ರಾಶಿಯವರು, ಹೀಗೆ ಬೇರೆ ಬೇರೆ ರಾಶಿಯವರು ಶನೈಶ್ವರ ಪರವಾಗಿ ಕೆಲವ್ರು ಇರ್ತಾರಲ್ಲಪ್ಪ, ಅವ್ರ ಪರವಾಗಿ ನಿಲ್ಲೋರು ಹಾಗೆ ನಿಂತ್ಕೊಳ್ತಾರೆ. ಇನ್ನು ಅವರ ಅಪ್ಪನ ಪರವಾಗಿ ದೇವತೆಗಳು ಇನ್ನೂ ಒಂದಷ್ಟು ಅವರ ಅಪ್ಪನ ಪರವಾಗಿ ನಿಂತ್ಕೊಳ್ತಾರೆ. ಲಾಸ್ಟಿಗೆ ಯುದ್ಧನೇ ಆಗುತ್ತೆ. ಲಾಸ್ಟಿಗೆ ಶನೈಶ್ವರನ ಕಾಲುಗಳನ್ನೇ ಮುರಿದಾಕ್ತಾನೆ ಅವರಪ್ಪ ಸೂರ್ಯ ಭಗವಾನ್. ಶನೈಶ್ವರ ಕಾಲುಗಳನ್ನೇ ಯಾರು ಮುರಿಯೋದು? ಅವರಪ್ಪ ಸೂರ್ಯ ಭಗವಾನ್. ಈ ರೀತಿ ಗಲಾಟೆ ಆಗುತ್ತೆ. ಅಪ್ಪ ಮಕ್ಕಳೆಲ್ಲ ವೈರಿ ಆಗ್ತಾರೆ. ಆದರೂ ದೇವತೆಗಳು, ದೈತ್ಯರೆಲ್ಲ ಸೇರಿ ಶುಕ್ರಾಚಾರ್ಯರು, ಈ ಕಡೆ ತಾರಾಮತ ಗುರುದೇವು, ಈ ಕಡೆ ಜಯಂತಿ ಮತ ಶುಕ್ರಾಚಾರ್ಯ, ಹಾಗೆ ದಾನವರು, ದೈತ್ಯರು, ರಾಕ್ಷಸರು, ಹಾಗೆ ದೇವತೆಗಳೆಲ್ಲ ಸೇರಿ ನ್ಯಾಯ ಪಂಚಾಯತ ಮಾಡಿ ಲಾಸ್ಟ್ಗೆ ಕಾಲುಗಳು ಮುರಿದಾಗಿರುತ್ತೆ. ಯಾರಿಗೆ? ಶನೈಶ್ವರಗೆ. ಆತನನ್ನು ಒಂದು ಗ್ರಹಕ್ಕೆ, ಶನಿ ಎಂಬ ಗ್ರಹಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾರೆ. ದೇವತೆಗಳಲ್ಲಿ ಒಂದು ಸ್ಥಾನ ಸಿಗುತ್ತೆ. ಯಾಕೆಂದರೆ ಅವರಮ್ಮ ಛಾಯಾಮತೆ, ಸೂರ್ಯ ಭಗವಾನನ ಪತ್ನಿ. ಆಕೆಯೂ ತನ್ನ ಗಂಡನನ್ನು ಸಮಾಧಾನ ಮಾಡಿ ಕೇಳ್ಕೊತಾಳೆ, ತನ್ನ ಮಗ ಅಂದ್ಬಿಟ್ಟು. ಸೂರ್ಯ ಭಗವಾನ್ಗೆ, ಛಾಯಾಮಾತೆಗೆ ಶನೈಶ್ವರ ಒಬ್ಬ ಮಗ. ಹಾಗೆ ಸಂಧ್ಯಾ ಮಾತೆ ಇರ್ತಾಳೆ. ಹಾಗೆ ಅಶ್ವಿನಿ ಕುಮಾರರು, ನಿಮ್ಗೆ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ಅವರು ಮಕ್ಕಳು. ಯಾರಿಗೆ? ಸಂಧ್ಯಾ ಮಾತೆಗೆ. ಹಾಗೆ ಸಂಧ್ಯಾ ಮಾತೆಗೆ ಯಮುನಾ, ಯಮಧರ್ಮರಾಯ ಇವರು ಕೂಡ ಮಕ್ಕಳು. ಯಮಧರ್ಮರಾಯ ಪ್ರಭು, ಯಮುನಾ ನದಿ ಕೇಳಿದ್ರಲ್ಲ, ಗೊತ್ತಾಯ್ತಲ್ಲ. ಹಾಗೆ ಇನ್ನು ಶನೈಶ್ವರಗೆ ಒಂದು ಗ್ರಹ, ಯಮಧರ್ಮರಾಯ ಪ್ರಭುವಿಗೆ ಯಮಲೋಕ ಇತ್ಯಾದಿ. ಇನ್ನು ಯಮುನಾ ಮಾತೆಗೆ ಯಮುನಾ ನದಿ, ಯಮುನಾ ಮಾತೆಗೆ. ಓಕೆನಾ? ಇನ್ನು ಅಶ್ವಿನಿ ಕುಮಾರರಿಗೆ ಡೈಲಿ ಅವರು ಯಾರ್ಯಾರು ಎಲ್ಲೆಲ್ಲಿ ಪೂಜೆಗಳು ಮಾಡ್ತಾರೆ, ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಅವ್ರಿಗೆಲ್ಲ ಆಶೀರ್ವಾದ ಮಾಡೋದು. ತಥಾಸ್ತು ದೇವತೆಗಳು ಅಶ್ವಿನಿ ಕುಮಾರ್. ಈ ರೀತಿ ಇರುತ್ತೆ. ಆದರೆ ಶನೈಶ್ವರ ಬಡವರು ಮತ್ತೊಂದು ಅವ್ರ ಮೇಲೆ ದಯಾ ದಾಕ್ಷಿಣ್ಯ ಜಾಸ್ತಿ ಇರುತ್ತೆ. ಯಾವಾಗೂ ಬಡವ್ರ ಪರವಾಗಿ, ಅಮಾಯಕರ ಪರವಾಗಿ ಹೋರಾಟ ಮಾಡ್ತಾನೆ ಶನೈಶ್ವರ. ಒಂದಿನ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಚಂದ್ರಭಗವಾನು, ರೋಹಿಣಿ ಮಾತೆ, ಆಮೇಲೆ ಇನ್ನೂ ಒಂದಷ್ಟು ಜನ ಚಂದ್ರಭಗವಾನ್ ಪತ್ನಿಯರು ಇರ್ತಾರೆ. ಅದರಲ್ಲಿ ಚಂದ್ರಭಗವಾನಿಗೆ ಒಂದು ಕಾಗೆ ಮರಿ ಹುಟ್ಟುತ್ತೆ, ಮಗುವಾಗಿ ಹುಟ್ಟುತ್ತೆ ಕಾಗೆ ಮರಿ. ಅದು ಯಾರಿಗೂ ಬೇಕಿರಲ್ಲ. ಈ ಚಂದ್ರಭಗವಾನ್ದು ಇನ್ನೂ ಒಂದು ಕಥೆ ಇರುತ್ತೆ, ಗೊತ್ತಾಯ್ತಲ್ಲ, ಅದೆಲ್ಲ ಬೇರೆ ಟೈಮಲ್ಲಿ ಹೇಳ್ತೀನಿ. ಕಾಗೆ ಮರಿ ಅನಾಥವಾಗಿ ಬೀಳುತ್ತೆ. ಅದು ಚಂದ್ರಭಗವಾನ್ಗೆ ದಂಪತಿಗೆ ಹುಟ್ಟಿದ್ದ ಮಗು. ಅದನ್ನು ರೋಡಿಗೆ ಬಿಸಾಕ್ಬಿಡ್ತಾನೆ ಚಂದ್ರಭಗವಾನ. ಅದನ್ನು ಶನೈಶ್ವರ ನೋಡ್ತಾನೆ. ಶನೈಶ್ವರನಿಗೆ ಅದ್ರ ಮೇಲೆ ಕರುಣೆ ಬರುತ್ತೆ. ತಗೊಂಡೋಗಿ ಸಾಕ್ತಾನೆ, ಸಾಕಿ ದೊಡ್ಡದು ಮಾಡ್ತಾನೆ. ಆಮೇಲೆ ತನ್ನ ವಾಹನವನ್ನಾಗಿ ಇಟ್ಕೊಳ್ತಾನೆ. ಶನೈಶ್ವರನ ಋಣ ತೀರಿಸಲಿಕ್ಕೆ ಆ ಕಾಗೆ ಶನೈಶ್ವರನಿಗೆ ವಾಹನವಾಗಿ ದುಡಿಯುತ್ತೆ. ಇವತ್ತಿಗೂ ಶನೈಶ್ವರನ ಜೊತೆ ಇದೆ. ಅಂಥ ಶನೈಶ್ವರ ಅನಾಥ ಕಾಗೆ ಮೇಲೆ ಕರುಣೆ ತೋರ್ತಾನೆ. ಅಂಥವನು ಮನುಷ್ಯರ ಮೇಲೆ ಕರುಣೆ ತೋರಲ್ವಾ? ನೀವು ಹೇಳಿ. ನಾವು ಆರಾಧಿಸಿದ್ರೆ ಅದಕ್ಕೆ ನಾವು ಶನೈಶ್ವರನ ಆರಾಧಿಸ್ಬೇಕು. ಯಾರು ಅಹಂಕಾರ ಪಡ್ತಾರೆ, ಯಾರು ದುರಹಂಕಾರಗಳಿದ್ದಾರೆ, ಯಾರು ನಮ್ಮ ಶತ್ರುಗಳಿದ್ದಾರೆ, ನಮಗೇನು ರೋಗ ರುಜಿನಗಳು ಬರುತ್ತೆ, ಅದನ್ನೆಲ್ಲ ನಾಶ ಮಾಡೋನು ಶನೈಶ್ವರ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಶನೈಶ್ವರನನ್ನು ಶ್ರಾವಣ ಮಾಸದಲ್ಲಿ ಶನಿವಾರಗಳ ಟೈಮಲ್ಲಿ, ಪ್ರತಿ ಶ್ರಾವಣ ಶನಿವಾರದಲ್ಲಿ ಆತನ್ನು ಆರಾಧಿಸಿದ್ರೆ ಒಳ್ಳೆಯದು. ಆ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ. ಹಾಗೆ ಪ್ರತಿ ಶನಿವಾರ ಶನೈಶ್ವರನ ಗುಡಿಗೆ ಹೋಗಿ ಆರಾಧಿಸೋದು ಒಳ್ಳೆಯದು. ಎಳ್ಳು, ಕರಿ ಎಳ್ಳು ಆತನಿಗಿಷ್ಟ, ಕರಿ ಬಟ್ಟೆ ಆತನಿಗಿಷ್ಟ, ಬ್ಲ್ಯಾಕ್ ಕಲರ್ ಬಟ್ಟೆಗಳು ಇಷ್ಟ ಶನೈಶ್ವರನಿಗೆ. ಗೊತ್ತಾಯ್ತಲ್ಲ? ರೆಡ್ ಹೂವು, ನೀಲಿ ಕಲರ್ ಹೂವು ಶನೈಶ್ವರನಿಗೆ ಇಷ್ಟ. ಗೊತ್ತಾಯ್ತಲ್ಲ?
ಹಾಗೆ ಶನೈಶ್ವರನ ಸ್ವೀಟ್ ಪುಳಿಯೋಗರೆ, ಖಾರ ಪುಳಿಯೋಗರೆ ಇದೆಲ್ಲ ಶನೈಶ್ವರನ ಅಲ್ಲ ಇದು ಏನು ಖಾರ ಬಾತು ಶನೈಶ್ವರನಿಗೆ ಇಷ್ಟ. ಸ್ವೀಟು ಪೊಂಗಲ್, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಶನೈಶ್ವರನಿಗೆ ಇಷ್ಟ. ಎಳ್ಳು ಬರುತ್ತಲ್ಲ, ಕರಿ ಎಳ್ಳು, ಆಮೇಲೆ ಅದು ಇನ್ನೂ ಏನೋ ಕಾಯಿಗಳು ಬರುತ್ತೆ. ಶನೈಶ್ವರನ ದೇವಸ್ಥಾನ ಹತ್ರ ನೋಡಿ ಭಾಳ ಘಮ ಘಮ ಅಂತ ಸುಡ್ತಿರ್ತಾರೆ, ಅದು ಶನೈಶ್ವರನಿಗೆ ಇಷ್ಟ. ಎಳ್ಳೆಣ್ಣೆಯಲ್ಲಿ ಅದಕ್ಕೆ ನಾವು ದೀಪ ಹಚ್ಬೇಕು ಮನೆಯಲ್ಲಿ. ಎಳ್ಳೆಣ್ಣೆಯಲ್ಲಿ ನಾವು ದೀಪ ಹಚ್ಚಬೇಕು, ಗೊತ್ತಾಯ್ತಲ್ಲ. ಶ್ರಾವಣ ಮಾಸದಲ್ಲಿ 4 ವಾರ 5 ವಾರ ಆತನಿಗೆ ಯಥೇಚ್ಛವಾಗಿ ಆರಾಧಿಸಿ ಮನೆಯಲ್ಲಿ ನಾವು ನೈವೇದ್ಯ ಇಡಬೇಕು. ಹಾಗೆ ಶಮಿ ವೃಕ್ಷ, ಶಮಿ ಬನ್ನಿ ಮರ, ಈಗಾಗಲೇ ನಾನು ಬನ್ನಿ ಮರದ ಬಗ್ಗೆ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿರಿ. ಬನ್ನಿ ಗಿಡ, ಅದರ ಬಗ್ಗೆ ಅದೇ ಬನ್ನಿ ಗಿಡದ್ದು ಶನೈಶ್ವರನಿಗೆ ಇಷ್ಟ. ಬನ್ನಿ ಮರ ಇಷ್ಟ ಅಂದರೆ ಶಮಿ ವೃಕ್ಷ ಇಷ್ಟ. ಅದಕ್ಕೆ ನಾವು ಪೂಜೆ ಮಾಡಬೇಕು. 3 ಸುತ್ತು ಹೊಡೆದು ಡೈಲಿ ಪ್ರತಿ ಶನಿವಾರ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಬನ್ನಿ ಬೇರು, ಬನ್ನಿ ತೊಗಟೆ, ಬನ್ನಿ ರೆಂಬೆ, ಕಾಯಿ ಹೂವು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಹಾಗೆ ತಾಯ್ತಗಳಲ್ಲಿ ಅದನ್ನು ಹಾಕಬೇಕು. ಮಂತ್ರ ಮಾಡೋರು, ತಾಯ್ತ ಕಟ್ಟೋರು, ಸಿದ್ಧಿಪುರುಷರು ಯಾರಿದ್ದಾರೆ ಅವರು ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೊಂಡು ಶನೈಶ್ವರ ದೇವಂದು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಿ ಸಿದ್ಧಿ ಮಾಡಿಕೊಂಡು ಬೇರೆಯವರ ಕಲ್ಯಾಣವನ್ನು ನಾವು ಬಯಸಬೇಕು, ಮಾಡಬೇಕು. ಜ್ವರ ಬಂದವರಿಗೆ, ಕಷ್ಟದಲ್ಲಿರೋರಿಗೆ ತಾಯ್ತಗಳನ್ನು ಹಾಕಬೇಕು. ಈ ರೀತಿ ಶನೈಶ್ವರನ ಆರಾಧಿಸ್ಬೇಕು, ಆತನ್ನು ಹೊಲಿಸ್ಕೋಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಇದು ಶನೈಶ್ವರನಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಮಾಹಿತಿ. ಇವರೇ ನಿಮ್ಮೆಲ್ಲರೂ ಒಳ್ಳೆಯದಾಗಲೇ. ಹಿಂದಿನ ವೀಡಿಯೋಗಳು ನೋಡಿ. ಸೂರ್ಯ ಭಗವಾನ್ನಿಂದ ಚಂದ್ರ ಭಗವಾನ, ಮಂಗಳದೇವ, ಬುಧದೇವ, ಗುರುದೇವ, ಶುಕ್ರದೇವ ಇವ್ರದ್ದು ವೀಡಿಯೋಗಳು ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆ ಎಲ್ಲ ಭಾಗಗಳನ್ನು ನೋಡಿ. ಹಾಗೆ ಮುಂದಿನ ಭಾಗ ರಾಹುಕೇತು ಇರುತ್ತೆ, ಅದನ್ನು ನೋಡಿ. ರಾಹುಕೇತು ಬಗ್ಗೆ ಈಗಾಗಲೇ ವೀಡಿಯೋಗಳು ಹಾಕಿದ್ದೀನಿ, ಆದರೆ ವೃಕ್ಷ ಯಾವುದು ಅಂತ ಹಾಕಿಲ್ಲ, ಮರ ಗಿಡ ಯಾವುದು ಅಂತ ಹಾಕಿಲ್ಲ. ರಾಹುಕೇತುದು ನೆಕ್ಸ್ಟ್ ಮಾಡ್ತೀನಿ. ಶನೈಶ್ವರ ದೇವಂದು ಇಲ್ಲಿ ಮುಗಿಸ್ತಾ ಇದ್ದೀನಿ. ಬನ್ನಿ ಗಿಡ ಅಥವಾ ಶಮಿ ವೃಕ್ಷ ಮರಿಬೇಡಿ. ಪೂಜೆ ಮಾಡಿ, ಶ್ರಾವಣ ಮಾಸ ಬೀಜಾಕ್ಷರ ಮಂತ್ರ ತಗೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ. ಗ್ರಹಗಳಲ್ಲಿ ಒಂದಾದ ಕರುಣಾಮಯಿ ದಯಾಮಯಿ ಜಗದ್ಗುರು ಶನೈಶ್ವರ, ಆತನಿಗೆ ಎಲ್ಲರೂ ಶರಣು ಹೇಳೋಣ. ಆತನಿಗೆ ಜಯವಾಗಲಿ, ಆತನ ಕುಟುಂಬಕ್ಕೂ ಜಯವಾಗಲಿ, ಎಲ್ಲ ದೇವತೆಗಳಿಗೂ ಗುರುಗಳಿಗೆ ಜಯವಾಗಲಿ, ನಮ್ಮ ಹಿತೈಷಿಗಳಿಗೆ, ದೇವತೆಗಳಿಗೆ, ಮಾತಾಪಿತ ಪೂರ್ವ ಶಕ್ತಿಗೆ ಜಯವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ನೋಡಿ, ಹಿಂದಿನ ವಿಡಿಯೋ ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳೋಂಗಿದ್ರೆ ಸೇರ್ಕೊಳ್ಳಿ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.